ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನಿಮಗೆ ಈಗಾಗಲೇ ಗೊತ್ತು ಇರ್ಬೋದು, ಚುನಾವಣೆ ಬಂತಂದ್ರೆ ಅದರಲ್ಲೂ ಈಗ 5 ರಾಜ್ಯಗಳಲ್ಲಿ ಚುನಾವಣೆ ಬಂದದ. ಮಹಾರಾಷ್ಟ್ರದಲ್ಲಿಯೂ ಅಲ್ಲಿ BMP ಮೇಲೆ ಬಂದದ. ಎಲ್ಲ ಕಡೆ ಆಲ್ ಓವರ್ ಇಂಡಿಯಾದಲ್ಲೇ ಭಾರತದಲ್ಲೇ ಚುನಾವಣೆ ಅಲ್ಲೆಲ್ಲ ನಡೀತಾ ಇದ್ದಾವೆ. ಅದರಲ್ಲೂ ಮುಖ್ಯ 5 ರಾಜ್ಯಗಳು. ಅದರಲ್ಲೂ ವೆಸ್ಟ್ ಬೆಂಗಾಲ್, ಅದರಂತೆ ಬಾಂಬೆ ಬೃಹತ್ ಅಲ್ಲಿಯ ನಗರಸಭೆ, ಇವತ್ತರ ಎಲೆಕ್ಷನ್ ಸದ್ದಲ್ಲಿ ಬಂದಿದ್ದಾವೆ. ಈ ಸಂದರ್ಭದಲ್ಲೇ ಒಂದು ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ ನಾವು, ಎಲೆಕ್ಷನ್ ಬಂತಂದ್ರೆ ವಿರೋಧ ಪಕ್ಷಗಳ ಮೇಲೆ ED IT ದಾಳಿ ಶುರು ಮಾಡಿಬಿಡ್ತದೆ. ಎಲೆಕ್ಷನ್ ಬರೋರಿಗೆಲ್ಲ ಸ್ತಬ್ಧ. ನೋಡ್ರಿ, ಕೇಜ್ರಿವಾಲ್ ಎಲೆಕ್ಷನ್ ಬಂತು, ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅಟ್ಯಾಕ್ ಮಾಡಿದರು. ED ಜೈಲಲ್ಲಿ ಇಟ್ಕೊಂಡಿತ್ತು, ಎಲ್ಲ ಮಾಡಿತ್ತು. ಈಗ ಮುಗಿದೋಗ್ಬಿಟ್ಟದ, ಕೆಲ್ದು ಬಿಟ್ಟಿದ್ದಾರೆ BJPಗರು ದೆಹಲಿಯನ್ನು. ಈಗ ಆ ಕೇಸ್ ಎಲ್ಲೇ ಮಂಗಮಾಯ. EDಯಲ್ಲಿ ದಾಳಿ ಮಾಡ್ತಾ ಇಲ್ಲ, ಪ್ರೂವ್ ಮಾಡ್ತಾ ಇಲ್ಲ. ಇಷ್ಟು ಪ್ರೂವ್ ಮಾಡಬೇಕಾಗಿತ್ತು. ಸಾರಾಯಿಯ ಘೋಟಾಲ ಆಗಿದ್ರೆ ಅಥವಾ ಅಲ್ಲಿ ದೊಡ್ಡ ಸ್ಕ್ಯಾಂಡಲ್ ಆಗಿದ್ರೆ ಇದು ಪ್ರೂವ್ ಮಾಡಬೇಕಾಗಿತ್ತು, ಸಾಕ್ಷಿ ಕೊಡಬೇಕಾಗಿತ್ತು. ಇಲ್ಲಿವರೆಗೆ ಕೇಜ್ರಿವಾಲ್ ಹೇಳ್ತಾರೆ, ಇಲ್ಲ ನಮ್ದು ಏನು ಮಾಡಿಲ್ಲ, ಅದೇನು ಆಗಿಲ್ಲ. BJPಗೆ ಆಗಿದೆ ಅಂತ ಹೇಳಿದ್ರೆ ಪ್ರೂವ್ ಮಾಡ್ರಿ. ಈಗ ನಿಮ್ಮ ಕೈ ಇರೋದಲ್ಲ, ಮತ್ತು ಅಧಿಕಾರದಲ್ಲೂ ಇಲ್ಲ ಅವರು. ಈಗ ಪ್ರತಿಯೊಂದು ರಾಜ್ಯದಲ್ಲಿ ಯಾವ ರಾಜ್ಯಕ್ಕೆ ಅವ್ರು ಎಂಟ್ರಿ ಹೊಡಿತಿರ್ತಾರೆ ಅಲ್ಲಿ ಶುರು ಆಗಿಬಿಡ್ತದೆ ED. ಅದರಲ್ಲೂ ED ಅಂತ ದಾಳಿ ಸ್ಟಾರ್ಟ್. ಹೀಗಾಗಿ ED ಏನಾಗಿಬಿಡೋದಪ್ಪ ಅಂದರೆ, ED ಮತ್ತು CBI ಮತ್ತು ಪೂರ್ತಿಯಾಗಿ ಸರ್ಕಾರದ ಕೈಗೊಂಬೆಗಳ ಅನ್ನೋ ಪ್ರಶ್ನೆ ಮೆಂದರೆ ಅವರು ವಿರೋಧಿಗಳು ಮಾಡೇ ಮಾಡ್ತಾರೆ. ಈಗೂ ಮಾಡ್ತಾನೆ ಇದ್ದಾರೆ. ಈಗ ವೆಸ್ಟ್ ಬೆಂಗಾಲ್ ನೋಡ್ರಿ, IPAC ಮೇಲೆ ಏಕಾಏಕಿ ದಾಳಿ ಮಾಡಿದ್ರು ED ಅವರು. ಈ ಸುದ್ದಿ ಗೊತ್ತಾದ ತಕ್ಷಣ ಆಳಿದ್ದಲ್ಲಿದ್ದಂತಹ ಮಮತಾ ಬ್ಯಾನರ್ಜಿ ಅವರು ಅಲ್ಲಿ ಹೋಗಿ ಕೆಲವೊಂದು ಫೈಲ್ಗಳನ್ನು ತೆಗೆದುಕೊಂಡು ಅದ್ರ ಮೇಲೆ FIR ಮಾಡಿ, ಅದು ಇವತ್ತು ಅದು ಸುಪ್ರೀಂ ಕೋರ್ಟ್ನಲ್ಲಿ ಬಂದಿದೆ. ಆ ಮಾತು ಬೇರೆ. ಅಲ್ಲೇ ಹೈಕೋರ್ಟ್ಗೆ ಹೋದಾಗ ಹೈಕೋರ್ಟ್ ಸಿದ್ಧ ಹಿಡಿಯಲಿಲ್ಲ. ನಂತರದಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಗ್ಯದ. ಇವತ್ತೇನೋ ಆ FIRಗೆ ಅಂದರೆ ಮಮತಾ ಬ್ಯಾನರ್ಜಿ ಸರ್ಕಾರ FIRಗೆ ಅವ್ರು ಮಾಡಿದ FIRಗೆ ತಡೆ ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟದ. ED ಹೇಳೋದೇನಪ್ಪ ಅಂದರೆ 2,000 ಕೋಟಿ ರೂಪಾಯಿಗಳ ಕಲ್ಲಿದ್ದಿನ ವ್ಯವಹಾರ ಆಗಿದೆ 2000ರಲ್ಲಿ, 2000 ಇಸ್ವಿಯಲ್ಲಿ. 2,000 4,000 ಕೋಟಿ ಇವ್ರು ಹೇಳ್ತಾರೆ, ಬಾಯಿಗೆ ಬಂದು ಹೇಳ್ತಾ ಇರ್ತಾರೆ. ದೆಹಲಿಯಲ್ಲಿ ನೋಡಿದ್ರಲ್ಲಿ ನೀವು 10,000 ಕೋಟಿ ಆಗ್ಯದ, 5,000 ಕೋಟಿ ಆಗ್ಯದ, 1,000 ಕೋಟಿ ಆಗ್ಯದ, 50 ಕೋಟಿ ಆಗ್ಯದ, 80 ಕೋಟಿ ಆಗ್ಯದ, ಏನೇನೋ ಬಾಯಿಗೆ ಬಂದಿದ್ದನ್ನು ಹೇಳಿದರು. ಇವತ್ತಿಗೂ ಪ್ರೂವ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಮಾಡಿಲ್ಲ. ಅದೇ ರೀತಿ ಇಲ್ಲ, 2000ರಲ್ಲಿ ಇದ್ದಂಥ ಕೇಸು CBI ಮೂಲಕ ಇವತ್ತು ಅದನ್ನು EDದಂಥವ್ರು IPAC ಆಫೀಸ್ಗೆ ಹೋಗಿ ಅಲ್ಲಿದ ಡಾಕ್ಯುಮೆಂಟ್ಸ್ ತರಕ್ಕೆ ಹೋಗಿದ್ವಿ ಅಂತ ಇವ್ರು ಹೇಳ್ತಾ ಇದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದ್ರೆ IPAC ಬದಲಾಗಿ ಮಮತಾ ಬ್ಯಾನರ್ಜಿ ಅವರು ಹೇಳೋದು ಏನಪ್ಪಾ ಅಂದ್ರೆ, ಅದನ್ನು ಚುನಾವಣೆಯ ರಣನೀತಿಯನ್ನು ಅದರ ನೀತಿಯನ್ನು ಮಾಡಿಸೋಣ ನಾವು ಕಾಂಟ್ರಾಕ್ಟ್ ಕೊಟ್ಟಿದ್ದೇವೆ ಕಂಪ್ನಿ ಜೊತೆಗೆ. ನಮ್ಮ ಡಾಟಾಗಳನ್ನು ಕದಿಯೋದಕ್ಕಾಗಿ ಇವರು ಬರೆದಿದ್ದಾರಲ್ಲೇ ED ಹೆಸರಿನಲ್ಲೇ. ಅಲ್ಲಿ ಡಾಕ್ಯುಮೆಂಟ್ಸ್ ತಗೊಂಡು ಅಲ್ಲಿ ಡಾಟಾಗಳನ್ನು ತಗೊಂಡು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ ಅವ್ರು ವಾದ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ಕೇಳೋದೇನಪ್ಪ, ಸಿಂಪಲ್ ಆಗಿ ಕೋರ್ಟು ಕೇಳಿದೆ, ಸುಪ್ರೀಂ ಕೋರ್ಟ್, ನೀವು 5 ವರ್ಷದಿಂದ ಯಾರು ಕೂಳ್ತಿದ್ರಪ್ಪ? 2000ರಲ್ಲಿ ಆಗಿದ್ದು 5 ವರ್ಷದ ಏನು ಮಾಡಿದಿರಿ? ಈಗ ಯಾಕೆ ಹೋಗಿ ಅದು ಇಲೆಕ್ಷನ್ ಸಂದರ್ಭದಲ್ಲೇ ಮೊದಲು ಬರೋದು ಎಲೆಕ್ಷನ್ ವೆಸ್ಟ್ ಬೆಂಗಾಲ್ ತಿಂಗಳು 20 ಆಗುವಂಥದ್ದು ಮುಂದಿನ ತಿಂಗಳದಲ್ಲ. ಈ ಸಂದರ್ಭದಲ್ಲೇ ನೀವು ಅಟ್ಯಾಕ್ ಮಾಡಿದ್ದು ಯಾಕೆ? ಇಲ್ಲಿವರೆಗೆ ಯಾಕೆ ಮಾಡಲಿಲ್ಲ? 2000ರಿಂದ 5 ವರ್ಷ ಆಯ್ತು. ಈಗ ಅದಕ್ಕೆ ಅವ್ರು ಉತ್ತರ ಕೊಟ್ಟಿಲ್ಲ. 2004 ಡಾಟಾ ಕೂಡಿಸ್ಬೇಕಾಗಿತ್ತು, ಮಾಡಬೇಕಾಗಿತ್ತು, ಅದಕ್ಕೆ ಲೇಟ್ ಆಯಿತು, ಈಗ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ. 2004 ಆಗೈತಿ. ಹಾಗಲಿ 2004 ಅಟ್ಯಾಕ್ ಮಾಡಬೇಕಾಗಿತ್ತು, ಈಗ ಯಾಕೆ ಮಾಡಿದಿರಿ? ಅದೇ ಕಾರಣಕ್ಕೆ ನೀವು ಯಾಕೆ ಗುಂಡಾಗಿರ್ದಿ ಮಾಡಿದಿರಿ? ವೆಸ್ಟ್ ಬೆಂಗಾಲ್ದ CM ಅವ್ರಿಗೆ ಮಮತಾ ಬ್ಯಾನರ್ಜಿ ನೀವು ಯಾಕೆ ಗುಂಡಾಗಿರ್ದಿ ಮಾಡಿದಿರಿ? ಅವ್ರು ಏನು ತೋಳ್ತಾರೆ ಹೋಗ್ತಿದ್ರು. ಅದಕ್ಕೆ ಇವ್ರು ಇಲ್ಲ, ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ತೊಳ್ತಿದ್ರು. ಅವ್ರು ತಮ್ಮ ರಾಜಕೀಯವಾಗಿ ಗೆಲ್ಲೋ ಸಲುವಾಗಿ ಎಲೆಕ್ಷನ್ ಕಮಿಷನ್ ಪ್ರಭಾವ ಮಾಡೋ ಸಲುವಾಗಿ ಮಾಡ್ತಾಯಿದ್ರು. ಅದಕ್ಕಾಗಿ ಅದನ್ನು ತಪ್ಪಿಸೊಳ್ಳೆ ಮಾಡಿದ್ವಿ ಅಂತ. ಈಗ ಸ್ಟೇ ಸಿಕ್ಕದ, ಅದು ಸ್ಟೇ ವಾಪಸ್ ಮಾಡಿದಾರೆ ಅದನ್ನು. ಆದ್ರೆ ಅದು ಕೇಸ್ ನಾಳೆ ಫೆಬ್ರವರಿ 3ಕ್ಕೆ ಅದ. ಇದೆಲ್ಲ ಯಾಕೆ ಇವತ್ತು ಹೇಳಬೇಕಾಗ್ಯದಪ್ಪ ಅಂತಂದ್ರೆ, ED ಕೇವಲ ವಿರೋಧ ಪಕ್ಷಗಳಿಗೆ ಮಾತ್ರ ದಾಳಿ ಮಾಡೋದಕ್ಕಾಗ್ಯದನ? ಅವರಷ್ಟೇ ಮನಿ ಲಾಂಡ್ರಿಂಗ್ ಮಾಡ್ತಾ ಇದ್ದಾರಾ? BJPಗರು ಮಾಡ್ತಾ ಇಲ್ವಾ? ಆಡಳಿತಾರೂಢ ಪಕ್ಷದವ್ರು ಮಾಡ್ತಾ ಇಲ್ವಾ?
ಎಷ್ಟು ಕೇಸ್ಗಳನ್ನ ಹಾಕಿದ್ದೀರಿ, ಎಷ್ಟು ಅದನ್ನು ಯಶಸ್ವಿ ಮಾಡಿದ್ದೀರಿ, ಇಲ್ಲಿವರು ಹೆಚ್ಚು 500 ಕೇಸ್ಗಳನ್ನ ಹಾಕಿದ್ದೀರಿ, ಅದ್ರಿಗೆ ಎಷ್ಟು ಶಿಕ್ಷೆ ಆಗ್ಯದ, ನೀವು ತನಿಖೆ ಮಾಡಿ ಯಾವ ಹಂತದಿಂದ ನಿಲ್ಲಿಸಿದ್ರಿ, ಇವತ್ತು ಪ್ರಶ್ನೆಗಳಿದ್ದಾವೆ ಅದ್ರ ವಿರುದ್ಧವಾಗಿ. ಇಲ್ಲೇ ಶಿಕ್ಷೆಯ ಪ್ರಮಾಣ ಭಾಳ ಕಡಿಮೆ ಅದ, 0.4 ಅಂತೇಳಿ ಹೇಳ್ತಾರೆ. ಅಂದ್ರೆ ಅತ್ಯಂತ ಕಡಿಮೆ ಅದ. ನೀವು ಶಿಕ್ಷೆ ಕೊಟ್ಟಿದ್ದೀರಿ ಎಷ್ಟು ಜನಕ್ಕೆ, ಅದರಲ್ಲೂ 500ಕ್ಕೂ ಹೆಚ್ಚು ಕೇಸ್ಗಳಲ್ಲೇ ನೀವು ಮ್ಯಾಕ್ಸಿಮಮ್ 250 ಥರ ರಾಜಕಾರಣಿಗಳನ್ನು ಮಾಡಿದಿರಿ, ಅಟ್ಯಾಕ್ ಮಾಡಿಸಿದಿರಿ. ಕೇವಲ ಎಲೆಕ್ಷನ್ ಸಲುವಾಗಿ ನಿಮ್ಮ ವಿರೋಧಿಗಳ ಮೇಲೆ, ಅದರಲ್ಲೂ ಸೆಂಟ್ರಲ್ ಗೌರ್ಮೆಂಟಲ್ಲಿ ವಿರೋಧಿ ಪಕ್ಷಗಳ ರಾಜಕೀಯ ನಾಯಕರ ಮೇಲೆ ದಾಳಿ ಮಾಡಿಸಿದ್ರಿ, ಅವ್ರ ಹೆಸರು ಕೆಡಿಸೋ ಸಲುವಾಗಿ, ಗೆಲ್ಲುವ ಸಲುವಾಗಿ ಅನ್ನೋದು ವಿರೋಧ ಪಕ್ಷಗಳ ಒಕ್ಕೊರಲಿನ ವಾದ. ಅದಕ್ಕೆ ಅವ್ರು ಡಾಕ್ಯುಮೆಂಟ್ಸು ಕೊಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಇಂಥ ಪ್ರಸಂಗದಲ್ಲೇ ಇದೊಂದು ದೊಡ್ಡ ಇವತ್ತು ರಾಷ್ಟ್ರೀಯ ಚರ್ಚೆ ಆಗ್ಯದ. ಪ್ರತಿ ಚುನಾವಣೆಯಲ್ಲಿ ಚರ್ಚೆ, ನಿಜವಾಗಿಯೂ ಎಲ್ಲ ಚರ್ಚೆ ಹೇಳಬಾರ್ದಾಗಿತ್ತು ಅವತ್ತು. ಆಯಿತು, ಗೆಲುವು ಸೋಲು ಇದ್ದೇ ಇರ್ತದೆ. 2000ರಲ್ಲಿ ನೀವು ಕಲ್ಲಿದ್ದಲ ಬಗ್ಗೆ ತನಿಖೆ ಮಾಡ್ತಾಯಿದ್ರಿ, ಆ ಸಂದರ್ಭದಲ್ಲೇ ನೀವು ಎನ್ಕ್ವೈರಿನೂ ಮಾಡ್ಬೋದಾಗಿತ್ತು, ನೀವು ಜೋರಾಗಿ ಮಾಡ್ಬೋದಾಗಿತ್ತು, ಅದನ್ನು ಇಡೀ ಮೂಲಕ ಮಾಡಿಸ್ಬೇಕಾಗಿತ್ತು ದಾಳಿ ಏನಾದ್ರೆ ಮೇಲೆ ಅನ್ನೋಂಥ ಒಂದು ಪ್ರಶ್ನೆಗಳು ಇವತ್ತು ಉಳಿದಾವ. ಅದಕ್ಕೆ ಏನೇನೋ ಸಬೂಬು ಹೇಳ್ತಾ ಇದ್ದಾರೆ ಅವರು. ಹೀಗಾಗಿ ಈ IPAC ಅನ್ನುವಂಥದ್ದು ಹಿಂದೆ ಪ್ರಶಾಂತ್ ಕಿಶೋರ್ ಅಂತೇಳಿ ಸ್ಥಾಪನೆ ಮಾಡಿದಂಥದ್ದು, ಚುನಾವಣೆಗಳಿಗೆ ಹೆಲ್ಪ್ ಮಾಡೋ ಸಲುವಾಗಿ ಯಾವ ರೀತಿ ಚುನಾವಣೆ ಮಾಡಿದ್ರೆ ಎಲ್ಲಿ ವೀಕ್ ಅದ ನಿಮ್ಮ ಪಾರ್ಟಿ, ಎಲ್ಲಿ ಸ್ಟ್ರಾಂಗ್ ಅದ, ಇದ್ರ ಬಗ್ಗೆ ಅಭ್ಯಾಸ ಸೈಂಟಿಫಿಕ್ ಆಗಿ ಮಾಡಿದ್ರು ಪ್ರಶಾಂತ್ ಕಿಶೋರ್. ನಂತರದಲ್ಲಿ ಅವರೊಬ್ಬರು ರಾಜಕೀಯ ಪಕ್ಷ ಕಟ್ಟಿದ್ರು, ಹೀಗಾಗಿ ಅಲ್ಲಿ ಇಲ್ಲ ಅವರು. ಆದರೆ ಅದು ಅವ್ರ ಪ್ರಭಾವ ಮಾತ್ರ ಅಲ್ಲಿ ಇದ್ದ ಇದೆ. ಹೀಗಾಗಿ ಎಲೆಕ್ಷನ್ಗಳ ಸ್ಟ್ರಾಟಜಿ ತಿಳ್ಕೊಳ್ಳೋ ಸಲುವಾಗಿ ಇವರು ದಾಳಿ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾದಂಥ ಅಭಿಪ್ರಾಯ ಮಮತಾ ಬ್ಯಾನರ್ಜಿ ಅವರು. ಮತ್ತು ಸ್ವತಃ ಹೇಳ್ತಾರೆ ಅವರು, ನಾನು ಅವತ್ತು ದಾಳಿ ಮಾಡಿದಾಗ ನಾನು CM ಆಗಿ, ನಾನು ಅಲ್ಲಿ ಚೀಫ್ ಮಿನಿಸ್ಟರ್ ಆಗಿ ದಾಳಿ ಮಾಡಿಲ್ಲ, ನಾನು ಒಬ್ಬ ಪಕ್ಷದ ಅಧ್ಯಕ್ಷೆಯಾಗಿ, ಅಂದ್ರೆ ತೃಣಮೂಲ ಕಾಂಗ್ರೆಸ್ನ ಅಧ್ಯಕ್ಷೆಯಾಗಿ ನಾನು ದಾಳಿ ಮಾಡಿದ್ದು ಅಂತ. ಈ ವಾದದಿಂದಾಗಿ ಇವತ್ತು ಮತ್ತೆ ಚರ್ಚೆ ಜೋರ್ದಾರ್ ಹಿಡಿತಾ ಇದೆ. ಇಂಥದ್ದು ಒಂದು ಈಗ ಮತ್ತೆ ಮುಂಬೈಯಲ್ಲಿ ಬರೋದದ, ಮುಂಬೈಯಲ್ಲಿ ಎಲೆಕ್ಷನ್ ಬರೋದದ, ಅಲ್ಲಿ ಮುಂಬೈ ನಗರ ಪಾಲಿಕೆ ಅದು, ಅಲ್ಲೂ ಸಹ CBI ಅದರಲ್ಲೂ ED ದಾಳಿಗಳು ಹೆಚ್ಚಾಗ್ತಾ ಇದ್ದಾವೆ. ಅದು ವಿರೋಧಿಗಳ ಮೇಲೆ, ಅದರಲ್ಲೂ ಮುಖ್ಯವಾಗಿ ಅಜಿತ್ ಪವಾರ್ ಅವ್ರ ಪಾರ್ಟಿಯವರು ಹೌದು. ಆದರೆ ಅಜಿತ್ ಪವಾರ್ ಇವತ್ತು ತಮ್ಮ ಏನಪ್ಪ ಅಂತಂದ್ರೆ ಅಣ್ಣನ ಜೊತೆಗೆ, ಅಂದ್ರೆ ಶರದ್ ಪವಾರ್ ಜೊತೆಗೆ ಸಂಬಂಧ ಮಾಡಿಕೊಂಡು ಹೊಸ ಒಂದು ಎಲೆಕ್ಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡೋ ಸಲುವಾಗಿ ಹೊರಟಿದ್ದಾರೆ. ಹೀಗಾಗಿ ಅವ್ರ ಮೇಲೂ ಸಹಿತ ಇವತ್ತು ED ದಾಳಿ ಮಾಡ್ತಾ ಇದೆ. ಅಂದ್ರೆ ED ಕೇವಲ ವಿರೋಧ ಪಕ್ಷಗಳನ್ನು NDAದಲ್ಲಿದ್ದಾರೆ ಅವರು ಇವತ್ತಿಲ್ಲಂತಲ್ಲ, ಆದರೆ ಬೇರೆ ಸಪ್ರೇಟಾಗಿ ಎಲೆಕ್ಷನ್ ಮಾಡೋದರಿಂದಾಗೆ ಇವತ್ತು ಅವ್ರ ಮೇಲೂ ಅಟ್ಯಾಕ್ ಮಾಡುವಂಥ ಪ್ರಯತ್ನವನ್ನು BJP ಪ್ರಚೋದಿತ ED ಮಾಡ್ತಾ ಇದೆ ಅನ್ನೋದು ಎಲ್ಲ ವಿರೋಧಿಗಳು ಒಕ್ಕೊರಲ ವಾದಗಳಾಗಿದ್ದಾವೆ. ಎಲ್ಲ ನೆಲೆಗಟ್ಟಿನಲ್ಲೇ ಸುಪ್ರೀಂ ಕೋರ್ಟ್ನಂತೆ ನೋಟಿಸ್ ಕೊಟ್ಟದ್ದು ಮಮತಾ ಬ್ಯಾನರ್ಜಿ ಅವರಿಗೆ. ಅದೇ ಕಾಲಕ್ಕೆ ನಮ್ಮ ಈ ಏನಪ್ಪ ಅಂತಂದ್ರೆ EDಗೂ ಸಹ ಪ್ರಶ್ನೆ ಮಾಡಿದ, ನೀವು ಇಷ್ಟು ವರ್ಷ ಬಿಡಬಾರ್ದಾಗಿತ್ತು ಅನ್ನುವಂಥ ನೆಲೆಗಟ್ಟಲ್ಲಿ. ಒಟ್ಟಾರೆಯಾಗಿ ಈ ED ಬದಲಾಗಿ ಇವತ್ತು ಮಾತಾಡುವಂಥದ್ದು ಇಡೀ ವಿರೋಧ ಪಕ್ಷ ಏನಪ್ಪ ಅಂದ್ರೆ, ಈ ದೇಶದಲ್ಲಿ ನಾವು ಅಷ್ಟೇ 2 ನಂಬರ್ ಕೆಲಸ ಮಾಡ್ತೀವ, ನಮ್ಮ ಹೊಸ ವ್ಯವಹಾರಗಳಿದ್ದಾವ, BJP ಇರೋದಿಲ್ವ, ಅವರೆಲ್ಲ ಪ್ರಾಮಾಣಿಕರ, ಅವರೆಲ್ಲ ಅತ್ಯಂತ ಪ್ರಾಮಾಣಿಕರ, ಸತ್ಯವಂತರ ಅನ್ನೋ ಪ್ರಶ್ನೆ ಅಲ್ಲಲ್ಲಿ ಮಾಡ್ತಾ ಇದ್ದಾರೆ. ಅವ್ರದ್ದಷ್ಟೇ ಸರಿ ಇರ್ಬೋದು, ಬಟ್ ಅದೇ ಕಾಲಕ್ಕೆ ಆಡಳಿತಾರೂಢ ಪಕ್ಷಗಳ ಬಗ್ಗೆನೂ ಈ ED ಇದ್ದಿದ್ದು ಇವತ್ತಿನವರೆಗೆ ದಾಳಿ ಮಾಡಿ ಹಿಡಿಬೇಕಾಗಿತ್ತು, ಅವ್ರ ಮೇಲೆ ಅಟ್ಯಾಕ್ ಮಾಡಬೇಕಾಗಿತ್ತು, ಮಾಡಿಲ್ಲ ಅನ್ನೋ ಸಾಕ್ಷಿ ಅದ. ಆರಂಭದಲ್ಲಿ ನಿಮಗೆ ಉದಾಹರಣೆ ಕೊಟ್ಟಾಗ ಕೇಜ್ರಿವಾಲ್ ಅಧಿಕಾರಿ ಇರೋವರೆಗೂ ಅವ್ರನ್ನ ಆರೋಪ ಮಾಡೋದು ಭ್ರಷ್ಟ ಮನೆ ಕಟ್ಟಿಸಿದ. ಇವತ್ತು ಆ ಮನೆಯಲ್ಲಿದ್ದಾರೆ ಅವರು, ಭ್ರಷ್ಟಾಚಾರ ಮಾಡಿದಂಥ ನಮ್ಮ ಕೇಜ್ರಿವಾಲ್ರು ಮನೆಯನ್ನು ಕಟ್ಟಿಸಿದ್ರು, ಮುಖ್ಯಮಂತ್ರಿಯಾಗಿ ಮನೆ ಕಟ್ಟಿಸಿದ್ರು. ಇವತ್ತು ಯಾರಿದ್ದಾರೆ ಆ ಮನೆಯಲ್ಲೇ? ಸ್ವತಃ ಕೇಜ್ರಿವಾಲ್ ಇದ್ದಾರೆ. ಸರ್ಕಾರದ ಮನೆ ಬಿಟ್ಟು ಬರಬೇಕಾಗ್ತದೆ, ಹೊರಗಿದ್ದಾರೆ ಅಲ್ವಾ, ಅಲ್ಲೇ ಕೊಟ್ಟಿದ್ದಾರೆ ಅವ್ರಿಗೆ. ಅದನ್ನು ದೊಡ್ಡ ಇಶ್ಯೂ ಮಾಡಿದ್ರಿ. ಆಮೇಲೆ ಸಾರಾಯಿ ಇಶ್ಯೂ ದೊಡ್ಡ ಇಶ್ಯೂ ಮಾಡಿದರು. ಆ ಸಾರಾಯಿ ಇಶ್ಯೂಗೆ ED ಬೆಲ್ಲ ಇತ್ತು. ಇವತ್ತು ED ಯಾವುದು ಅವತ್ತು ಮುಖ್ಯಮಂತ್ರಿನ ಹಿಡಿತು, ಉಪಮುಖ್ಯಮಂತ್ರಿನ ಹಿಡಿತು, ಅನೇಕರೆಲ್ಲ ಮಂತ್ರಿಗಳನ್ನ ಹಿಡಿದು ಹಾಕಿತು ಒಳಗೆ. ಇವರೆಲ್ಲರೂ ಸಾರಾಯಿ ಸ್ಕ್ಯಾಂಡಲ್ದಲ್ಲಿದ್ದಾರೆ ಅಂತೇಳಿ ಅವರಿಗೆಲ್ಲ ಇವತ್ತು ಶಿಕ್ಷೆ ಆಯಿತಾ? ಅದೇ ನೆಲೆಯಲ್ಲಿ ಇನ್ನೂ ಅನೇಕ ಕೇಸುಗಳು ಇವತ್ತು ನಾವು ನೋಡ್ತಾ ಇದ್ದೀವಿ. ಇವತ್ತು ಅದನ್ನೆಲ್ಲ ಉದಾಹರಣೆ ತೆಗೆದುಕೊಂಡ ಮಮತಾ ಬ್ಯಾನರ್ಜಿ ಅವರು ಪೂರ್ಣ ಪ್ರಮಾಣದ ಈ ಒಂದು ಹೋರಾಟವನ್ನು ಮುಂದುವರಿಸಿದ್ದಾರೆ. ಆ ಹೋರಾಟಕ್ಕೆ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ, ಬಟ್ ಒಂದು ಥಿಂಗ್ ಏನಪ್ಪ ಅಂದರೆ, ಇಲ್ಲ ಇನ್ನೂ ಈ ದೇಶದಲ್ಲೇ ನ್ಯಾಯಾಂಗದ ಮೇಲೆ ಒಂದಿಷ್ಟು ವಿಶ್ವಾಸ ಅದ ಅನ್ನೋದು ಕಂಡು ಬರ್ತಾ ಇದೆ. ಯಾಕೆಂದರೆ ಇವತ್ತಿನ ಎಲ್ಲ ವ್ಯವಸ್ಥೆಯ ಹೆಚ್ಚು ಕಡಿಮೆ ಎಲ್ಲ ಸ್ವಾಯತ್ತ ಸಂಸ್ಥೆಗಳು ಸರ್ಕಾರದ ಪರ, ಅದರಲ್ಲೂ ರಾಜಕೀಯ ಮಾಡ್ತಾ ಇದ್ದಾವೆ ಅನ್ನೋಂಥ ಆರೋಪ ಹೆಚ್ಚಾಗ್ತದೆ. ಒಂದು ಕಾಲಕ್ಕೆ
ಕಾಂಗ್ರೆಸ್ಸಿನ ಸಮಯದಲ್ಲೇ ಸಿ ಬಿ ಐಗೆ ಗಿಳಿ, ಕಾಂಗ್ರೆಸ್ ಗಿಳಿ ಅಂತ ಕರಿತಾಯಿದ್ರು. ಆದರೆ ಭ್ರಷ್ಟಾಚಾರ ಹೆಚ್ಚಿತ್ತು, ಭ್ರಷ್ಟತೆಗೆ ತಮ್ಮ ವಿಚಾರಗಳು ಬಂದ್ ಮಾಡ್ತಾಯಿದ್ರು, ಏನೋ ಮಾಡ್ತಾಯಿದ್ರು. ಈ ಒಂದು ಸಿ ಬಿ ಐ ಇವತ್ತು ಹಾಗಿಲ್ಲ, ಪೂರ್ಣ ಪ್ರಮಾಣದಲ್ಲಿ ಸರ್ಕಾರದ ಪರವಾಗಿ ಕೆಲಸ ಮಾಡೋದ್ರಿಂದಾಗೆ ಇವು ಎಷ್ಟು ಮಟ್ಟಿಗೆ ಸರಿ, ಅಲ್ಲಿ ಗಿಳಿ ಆಗಿದ್ದು ಇದು ಏನಾಗಿದೆ ಇವತ್ತು ಅನ್ನೋದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಎದುರಾಳಿಗಳು. ಒಟ್ನಲ್ಲಿ ಈ ನಡೆದಂಥ ಇಡೀ ಇಲೆಕ್ಷನ್ ಸಮಯದಲ್ಲಿ ಅಷ್ಟೇ ಆಗಿ ಬರ್ತದೆ. ಸಂದರ್ಭದಲ್ಲೇ ಈ ಒಂದು ರಾಜಕೀಯ ನಾಯಕರಿಗೆ ಯಾಕೆ ಶಾಕ್ ಕೊಡೋದಿಲ್ಲ, ಯಾಕೆ ಅವರ ಏನಪ್ಪ ಅಂದ್ರೆ ಅವ್ಯವಹಾರಗಳನ್ನ ಹೊರಗೆ ಹಾಕಿ ಶಿಕ್ಷಿಸೋಕೆ ಮುಂದಾಗೋದಿಲ್ಲ. ಮನಿ ಲಾಂಡ್ರಿಂಗ್ ಆ ಸಂದರ್ಭದಲ್ಲಿ ಮಾಡೋದಿಲ್ವ ಇವರು? ಕೇವಲ ಎಲೆಕ್ಷನ್ ಸಂದರ್ಭದಲ್ಲಿ ಮಾತ್ರ ತೆಗೆಯುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ವಿರೋಧ ಪಕ್ಷಗಳ ಪ್ರಶ್ನೆ. ಇದಕ್ಕೇನಂತೀರಿ ಮೋದಿಜಿಯವರ ಮತ್ತು ಈ ಇಡಿ ಡೈರೆಕ್ಟರ್ ಅವರು ಅಂತ ಹೇಳ್ತಾ, ಇದು ನಿಮಗೆಲ್ಲ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬಾರ್ದು. S60 ನ್ಯೂಸ್ ಅರ್ಥ ದೇಶದ ಸತ್ಯದ ಕೈಗಳಲ್ಲಿ ವಂದನೆಗಳು.